ಟಾರ್ಗೆಟ್ ಮಾಡಿದ್ದಾರೆ, ನನ್ನ ವಿರುದ್ಧ ಕೂಡ ಷಡ್ಯಂತ್ರ ಇದೆ ಅನ್ನೋದು ಅದೇ ತಪ್ಪು ಅವ್ರದ್ದು. ಅವ್ರು ಕ್ರೂರ ನಾಯಕರಲ್ಲ, ಹಿಂದುಳಿದ ಜನ ನಾಯಕರು ಅವರು. ಅದೇ ತಪ್ಪ ಅವ್ರ ಭಾವನೆ. ಕ್ರೂರ ನಾಯಕರಲ್ಲ ಅವರು, ಹಿಂದುಳಿದರ ನಾಯಕ ಅನ್ನೋದು ಪ್ರತಿಪಾದನೆ ಮಾಡಬೇಕು. ನಾನು ವಾಲ್ಮೀಕಿ ನಾಯಕ ಅಲ್ಲ, ಹಿಂದುಳಿದರ ನಾಯಕ. ನಾನು ಇತ್ತಟ್ಟು ಹೇಳ್ತೀನಿ, ನನ್ನ ಷಡ್ಯಂತ್ರ ಹಿಂದೆ ನನ್ನ ಜಾತಿ ಕೂಡ ಇದೆ ಅಂತ ಹೇಳಿದ ಇರೋ ನೋಡ್ರಿ. ಅದನ್ನ ನನಗೆ ಗೊತ್ತಿಲ್ಲ. ಅವರು ಯಾಕೆ ನಾನು ಇವತ್ತು ಹೇಳ್ತಾನೆ, ಸಿದ್ದರಾಮಯ್ಯ 13-16 ಸಿದ್ದರಾಮಯ್ಯ ಇವತ್ತಿರಲ್ಲ, ಅವರಲ್ಲ. ಮೊದಲೇ 13-16 ಸಿದ್ದರಾಮಯ್ಯ ಅಲ್ಲ. ಇವತ್ತು ಸಿದ್ದರಾಮಯ್ಯ ನೋಡಿ ನನಗೆ ದುಃಖ ಆಗ್ತದೆ. ಅವ್ರು ನಡೆಸೋದ ಶಕ್ತಿ ಇಲ್ಲ ಅನಿಸ್ತೈತೆ. ಇವತ್ತಿನ ವಾತಾವರಣ ಅವ್ರು CM ನಡೆಸೋಂಥ ಶಕ್ತಿ ಉಳಿದಿಲ್ಲ. ನಾನು ಅವ್ರ ಜೋಡಿ ಮಂತ್ರಿಯಾಗಿ ಕೆಲಸ ಮಾಡಿದಾಗ ಅವ್ರನ್ನ ಮಾತಾಡೋ ಶೈಲಿ ನೋಡ್ರಿ ನನಗೆ ಒಂದು ನಮೂನೆ ಅನಿಸ್ತದೆ. ಇವತ್ತಿನ ಸಿದ್ದರಾಮಯ್ಯ ಹೌದು ಅಲ್ಲ ಅನಿಸೋದು ನನಗೆ ಸಂಶಯ ಬಂದದ್ದು. ಸರ್, ಈಗ ಕಾಂಗ್ರೆಸ್ BJP ಅಂತಲ್ಲ, ಈಗ ಒಟ್ಟಾರೆ ವ್ಯವಸ್ಥೆ, ರಾಜಣ್ಣವ್ರ ಕೇಸ್ ಆಗಿರ್ಬೋದು, ಹಿಂದೆ ST ನಿಗಮದ ಕೇಸ್ ಆಗಿರ್ಬೋದು, ರಾಜಣ್ಣ ಅವ್ರ ಕೇಸು ಅದು ವಿಭಿನ್ನ. ನಾಗೇಂದ್ರ ಅವರು ನೋಡೋಕೆ ಚಿತ್ರದ ಅವರು ಆದ್ರೆ ಹಿಂದೆ ಭಾಳ ದೊಡ್ಡ ಷಡ್ಯಂತ್ರ. ಅದಕ್ಕೆ ಅದನ್ನು ಮುಂದುವರ್ಸೋರು, ಅಲ್ಲಿಗೆ ಸ್ಟಾಪ್ ಮಾಡಿ. ಹಿಂದೆ ದೊಡ್ಡ ಷಡ್ಯಂತ್ರ ಇರ್ತಾವೆ. ಅದಕ್ಕೆ ನಿಜವಾದ ತನಿಖೆ ಆದ್ರೆ ಭಾಳ ಮಂದಿ ಒಳಗೆ ಹೋಗ್ತಾರೆ. ನಾಗೇಂದ್ರ ಚಿತ್ರ ಅದು ಒಟ್ಟಾರೆ ಹಿಂದುಳಿದ ದಲಿತರ ಇಡಿ ಮಾಡಿಲ್ಲ. ಬ್ಯಾಂಕ್ ಕೊಟ್ಟೋದಕ್ಕೆ ನಿಮಗೆ ತಪ್ಪ. ಇಡಿ ಅವರು ಎನ್ಕ್ವೈರಿ ಮಾಡೋದು ಬ್ಯಾಂಕ್ ಕಂಪ್ಲೇಂಟ್. ಆ ಹಗರಣ ತನಿಖೆ ಅಲ್ಲ. ನೀವು ಪತ್ರಿಕೆ ತಿಳ್ಕೊಳ್ಳಿ. ಬ್ಯಾಂಕ್ದಾಗ ಕಂಪ್ಲೇಂಟ್ ಕೊಡೋದು ಇಡಿ ಒಂದು ಇತಿಮಿತಿಯಲ್ಲಿ ಚರ್ಚೆ ಮಾಡೋದು. ಅವರು ತನಿಖೆ ಮಾಡೋಕೆ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ರಾಜ್ಯ ಸರ್ಕಾರ ಕೊಟ್ಟಾಗ CBI ಇಡಿ ಬರ್ತೈತೆ. ಅದು ಬ್ಯಾಂಕ್ ತನಿಖೆ. ಬ್ಯಾಂಕ್ ಅವ್ರ ನಡೆದಕ್ಕೆ ಇದ್ರ ಮಾಡ್ತಾರೆ. ಅದಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿ ಇಟ್ಟಿಗೆ ಸೀಮಿತ ಮಾಡೋದು, ಬೇರೆ ರಾಜಕಾರಣ ಮಾಡೋದು. ದಯವಿಟ್ಟು ನೀವೆಲ್ಲರೂ ಇದೊಂದು ನೀವು ಸಹಿತ ನಮ್ಗೆ ಒಬ್ಬ ದಲಿತ ಶಾಸಕ ಭ್ರಷ್ಟಾಚಾರ ಮಾಡಿದ್ದಕ್ಕೆ ಅವ್ಗೆ ಎನ್ಕ್ವೈರಿ ಆಗಲಿ ಮುಂದುವರಲಿ. ಬಟ್ ಹಿಂಗೆ ಷಡ್ಯಂತ್ರ ಆಗಬೇಕಾದ್ರೆ ನಾವು ನಮ್ಮ ಪೂರ್ಣ ಪ್ರಮಾಣ ಎನ್ಕ್ವೈರಿ ಆಗಬೇಕು. ತಪ್ಪಿಸ್ತಿರ್ತಾರೆ ಯಾರು ಷಡ್ಯಂತ್ರ ಮಾಡೋದಲ್ಲ. ಆ ಸ್ವಾಮೀಜಿ ಇರ್ಬೋದು, ಕಂಪ್ಲೇಂಟ್ ಕೊಟ್ಟಿರ್ಬೋದು, ಅವರು ಸಹಿತ ಎನ್ಕ್ವೈರಿಗೆ ಫಿಕ್ಸ್ ಮಾಡಬೇಕು. ಯಾರು ಮಾಡೋದು ಹಿಂದೆ ಅನ್ನೋದು ಮಾಡ್ಬೇಕಂತ ಈ ಅಂತದ್ದು ಮುಂದೆ ಮಾಡ್ತೀವಿ. ಮುನಿ ಮಾಡ್ಬೋದು. ಮತ್ತು ಅದರ ಫೋಟೋ ಮತ್ತು ಪೇಪರ್ ಫೋಟೋ ಅವನ ಇಬ್ಬರು ಫೋಟೋ ಬಂದಿಲ್ಲ. ಅವ ಸೇಮ್ ಕಮ್ಯುನಿಟಿ. ಒಟ್ಟಾರೆಯಾಗಿ ಹಿಂದುಳಿದ ಸಮಾಜದ ನಾಯಕರನ್ನ ಸಂಪೂರ್ಣವಾಗಿ ಮುಗಿಸಿಬಿಡ್ಬೇಕನ್ನುವಂಥದ್ದು ಹುನ್ನಾರ ನಡೆದಿದೆ. ಭಾಳ ದೊಡ್ಡ ಹುನ್ನಾರ ಅನ್ನೋದು ಈಗ ನಾವು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಎಚ್ಚೆತ್ತುಕೊಳ್ತಾರೆ ಯಾರಿಗೂ ನಮ್ಗೆ ಉಳಿಗಾಲಿಲ್ಲ. ಅದಕ್ಕೆ ನಾವು ಕಾಂಗ್ರೆಸ್ ಮತ್ತು BJP ಎರಡೂ ಕಡೆ